ಸುಧಾರಾಣಿಯವರ ಏಕಾಂಗಿ ಅಥವಾ ಏಕಾಂತ ಇದ್ದಾಗ, ಅಥವಾ ಇವತ್ತು ನನಗೆ ಫುಲ್ ಟೈಮ್ ಇದೆ, ಐ ಆಮ್ ಆಲ್ ಅಲೋನ್ ಇನ್ ದ ವರ್ಲ್ಡ್ ಅಂದಾಗ ಏನು ಮಾಡ್ತೀರಿ? ಬುಕ್ ಓದೋದು ಬಿಟ್ಟು? ಏನಿಲ್ಲ, ಸಿಟ್ ಬ್ಯಾಕ್, ಕಾಂಟಂಪ್ಲೇಟ್, ಯೋಚನೆ ಮಾಡು. ಹಿಂದೆ ಓಕೆ ಏನಾದರೂ ತಪ್ಪಾಗಿದ್ದರೆ ಅದನ್ನು ಹೇಗೆ ಕರೆಕ್ಟ್ ಮಾಡ್ಕೋಬೋದು, ಅಥವಾ ಮುಂದೆ ಇದೇ ಥರ ಸಿಚುವೇಶನ್ ಬಂದರೆ ಹೇಗೆ ಲಾಸ್ಟ್ ಟೈಮ್ ರಿಯಾಕ್ಟ್ ಮಾಡೋದಕ್ಕಿಂತ ಬೆಟರ್ ರಿಯಾಕ್ಟ್ ಮಾಡ್ಬೋದಾ, ಅಥವಾ ಬೇರೆ ಥರ ಮಾಡ್ಬೋದಾ, ಅಥವಾ ಮುಂದೆ ಏನು ಮಾಡಬೇಕು ಕೆಲಸದ ಬಗ್ಗೆ. ಓಕೆ, ಸೊ ರಿಗ್ರೆಷನ್ಸ್ ಏನಾದರೂ ಇದೆಯಾ ಲೈಫಲ್ಲಿ? ರಿಗ್ರೆಟ್ಸ್ ಇಲ್ಲ. ನೋ ರಿಗ್ರೆಟ್ಸ್? ನೋ. ಓ ವಾವ್. ನೋ. ಇತ್ತು, ಇಲ್ಲ ಅಂತ ಹೇಳಲ್ಲ, ಇತ್ತು. ಬಟ್ ನಾನು ಹೇಳಿದ್ನಲ್ಲ, ಕಾಂಟಂಪ್ಲೇಟ್ ಅಂದರೆ ಕೂತ್ಕೊಂಡು ಒಂಟಿಯಾಗಿದ್ದಾಗ ಕೂತ್ಕೊಂಡು ಯೋಚನೆ ಮಾಡಿದಾಗ ಓಕೆ ದೆರ್ ವಾಸ್ ಅ ರೀಸನ್. ಪ್ರತಿಯೊಂದು ಆಗಿದ್ದಕ್ಕೂ ಅವತ್ತದು ತುಂಬ ನನಗೆ ಡಿಸ್ಟರ್ಬ್ ಮಾಡಿರ್ಬೋದು, ತುಂಬ ಕಷ್ಟ ಆಗಿರ್ಬೋದು, ತುಂಬಾ ಹಿಂಸೆ ಪಟ್ಟಿರ್ಬೋದು. ಬಟ್ ಅದು ಎಲ್ಲದಕ್ಕೂ ಒಂದು ರೀಸನ್ ಇತ್ತು. ಆ್ಯಂಡ್ ಅದೆಲ್ಲದಕ್ಕೂ ಆ ರೀಸನ್ ಏನೇನು ನಡೆದಿದೆಯೋ ಪರ್ಸ್ನಲಿ ಐ ಫೀಲ್ ಇಟ್ ಹ್ಯಾಸ್ ಹೆಲ್ಪ್ ಮೀ ಟು ಗ್ರೋ, ಟು ಬಿಕಮ್ ಅ ಬೆಟರ್ ಪರ್ಸನ್ ಅಂತ.